अज्ञानतिमिरव्याप्ति मपाकृत्य यथा यथं जिनशासनमाहात्म्या प्रकाशः स्यात् प्रभावना। ಅಜ್ಞಾನ ತಿಮಿರ ವ್ಯಾಪ್ತಿಂ ಅಜ್ಞಾನವೆಂಬ ಅಂಧಕಾರದ ವ್ಯಾಪಕತೆಯನ್ನು ಯಥಾ ಯಥಂ ತನ್ನ ಶಕ್ತಿಗನುಸಾರವಾಗಿ ಅಪಾಕೃತ್ಯ ದೂರ ಮಾಡಿ ಜಿನಶಾಸನ ಮಹಾತ್ಮ್ಯ ಪ್ರಕಾಶ ಜಿನಧರ್ಮದ ಮಹಿಮೆಯನ್ನು ಪ್ರಕಟಪಡಿಸುವಿಕೆಯು ಪ್ರಭಾವನೆ ಎಂಬ ಅಂಗವಾಗಿ ಸ್ಯಾತ್ ಆಗುವುದು. ಅಂದರೆ ತಾತ್ಪರ್ಯ ರೂಪದಲ್ಲಿ ಅನಾದಿಕಾಲ ಸಂಬಂಧಿಯಾದ ಈ ಸಂಸಾರ ಜೀವನವು ಸರ್ವಜ್ಞರಿಂದ ಪ್ರತಿಪಾದಿಸಲ್ಪಟ್ಟ ಧರ್ಮವನ್ನರಿಯದೆ ನಾನು ಯಾರು, ನನ್ನ ಸ್ವರೂಪವೇನು, ನಾನೇನು ಮಾಡಬೇಕು, ಹೇಗೆ ನನಗೆ ಹಿತವಾಗುವುದು, ನಾನಾ ಪ್ರಕಾರವಾದ ಜೀವರುಗಳ ದುಃಖವೇನಿದೆ, ಸುಖ ದುಃಖಗಳು ಹೇಗಿವೆ, ದೇವಶಾಸ್ತ್ರ ಗುರುಗಳ ಶಾಸ್ತ್ರಗಳ ಸ್ವರೂಪವೇನು, ಜನನ ಮರಣದ ಸ್ವರೂಪವೇನು, ಭಕ್ಷ್ಯಗಳ ಸ್ವರೂಪವೇನು, ಇವೇ ಮೊದಲಾದ ವಿಚಾರಗಳಿಲ್ಲದವನಾಗಿ ಅಜ್ಞಾನವೆಂಬ ಅಂಧಕಾರದಿಂದ ವ್ಯಾಪಿಸಲ್ಪಟ್ಟನಾಗಿರುವನು. ಇಂತಹ ಜೀವರ ಅಜ್ಞಾನವನ್ನು ಯಥಾಶಕ್ತಿಯಾಗಿ ದೂರ ಮಾಡಿ ಜಿನಧರ್ಮದ ಮಹಿಮೆಯನ್ನು ಪ್ರಕಾಶಪಡಿಸುವುದಕ್ಕೆ ಪ್ರಭಾವನಾ ಅಂಗವೆಂದು ಹೆಸರು. ಈ ಅಂಗದಲ್ಲಿ ವಜ್ರಕುಮಾರನು ಪ್ರಸಿದ್ಧಿಯನ್ನು ಹೊಂದಿರುವನು.